ಬೆಂಗಳೂರಿನ ಲಾಡ್ಜ್ ಒಂದರಲ್ಲಿ ಯುವಕ ಅನುಮಾನಾಸ್ಪದ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಾಡ್ಜ್ನಲ್ಲಿ ಲವರ್ ಜೊತೆ ಮಲಗಿದ್ದ ಯುವಕನಿಗೆ ಆಗಿದ್ದೇನು? 8 ದಿನ ಲಾಡ್ಜ್ನಲ್ಲೇ ವಾಸ, 9ನೇ ದಿನ ನಿಗೂಢವಾಗಿ ಹೆಣವಾಗಿದ್ಯಾಕೆ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಲಾಡ್ಜ್ನಲ್ಲಿ ಲವರ್ ಜೊತೆ ಮಲಗಿದ್ದ ಯುವಕನಿಗೆ ಏನಾಯ್ತು? 8 ದಿನ ಲಾಡ್ಜ್ನಲ್ಲೇ ವಾಸ, 9ನೇ ದಿನ ನಿಗೂಢವಾಗಿ ಹೆಣವಾಗಿದ್ದೇಗೆ? ಪ್ರಿಯಕರನ ಸಾವಿನ ಹಿಂದೆ ಪ್ರೇಯಸಿಯ ಪಾತ್ರ ಏನು? ಬೆಂಗಳೂರಿನ ಲಾಡ್ಜ್ನಲ್ಲಿ ಮಲಗಿದ್ದಲ್ಲೇ ಹೆಣವಾಗಿದ್ದ ಪುತ್ತೂರು ಯುವಕ. ಪುತ್ತೂರು ಟು ಬೆಂಗಳೂರು ಲಾಡ್ಜ್ ಸೇರಿದ್ದ ಜೋಡಿಗೆ ಏನಾಯ್ತು? ಬಾಯ್ ಫ್ರೆಂಡ್ ಸಾವಿನ ಬಗ್ಗೆ ಯುವತಿ ಬಿಚ್ಚಿಟ್ಟ ಸ್ಫೋಟಕ ಸತ್ಯ ಏನು? ಯುವಕನ ಸಾವು ಕುರಿತು ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ಅನುಮಾನಾಸ್ಪದ ರೀತಿಯಲ್ಲಿ ಯುವಕ ಹೆಣವಾಗಿ ಹೋಗಿದ್ದ, ಅದರ ಹಿಂದೆ ಅನುಮಾನದ ಹುತ್ತ ಬೆಳ್ಕೊಂಡಿತ್ತು. 8 ದಿನ ಲಾಡ್ಜ್ ಅಲ್ಲಿ ಇರ್ತಾರೆ, 9ನೇ ದಿನ ಹೆಣ ಆಗಿದ್ಯಾಕೆ? ಏನಾಗಿತ್ತು ಅಷ್ಟಕ್ಕೂ? ಅಲ್ಲಿ ನಡೆದಿದ್ದೇನು? ಈ ತರದ್ದೆಲ್ಲ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಅನೇಕ ಅನುಮಾನಗಳು ಕೂಡ ಹುಟ್ಟುಕೊಳ್ತಾ ಇತ್ತು. ಇದೀಗ ಇದಕ್ಕೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಪುತ್ತೂರು ಟು ಬೆಂಗಳೂರು ಲಾಡ್ಜ್ ಸೇರಿದ್ದ ಜೋಡಿಗೆ ಏನಾಗಿತ್ತು? ಬಾಯ್ ಫ್ರೆಂಡ್ ಸಾವಿನ ಬಗ್ಗೆ ಯುವತಿ ಬಿಚ್ಚಿಟ್ಟ ಸ್ಫೋಟಕ ಸತ್ಯ ಏನು? ಯುವಕನ ಸಾವು ಕುರಿತು ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ. ಬೆಂಗಳೂರಿನ ಲಾಡ್ಜ್ನಲ್ಲಿ ಪುತ್ತೂರು ಯುವಕ ನಿಗೂಢ ಸಾವನ್ನಪ್ಪಿರುವಂತಹ ಘಟನೆ ನಡೆದಿತ್ತು. 20 ವರ್ಷದ ಪುತ್ತೂರಿನ ತಕ್ಷಿತ್ ನಿಗೂಢವಾಗಿ ಮೃತಪಟ್ಟ ಯುವಕ. ಈ ಮಡಿವಾಳದ ಗ್ರ್ಯಾಂಡ್ ಚಾಯ್ಸ್ ಅನ್ನುವಂತಹ ಲಾಡ್ಜ್ನಲ್ಲಿ ಈ ಘಟನೆ ನಡೆದಿತ್ತು. ವಿರಾಜಪೇಟೆಯ ಪ್ರೇಯಸಿ ಪ್ರಿಯಾಂಕಾ ಜೊತೆ ಈ ತಕ್ಷಿತ್ ಬಂದಿದ್ದ. ಈ ಹಿಂದೆ ಪಣಂಬೂರ್ನಲ್ಲಿ BBA ಅನ್ನ ತಕ್ಷಿತ್ ಓದಿದ್ದ. ಮೈಸೂರಿಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಆತ ಬೆಂಗಳೂರಿಗೆ ಬಂದಿದ್ದ. ಯಾವಾಗ ಅಂತ ಅಂದ್ರೆ ಅಕ್ಟೋಬರ್ 9ರಂದು ಮಡಿವಾಳದ ಲಾಡ್ಜ್ನಲ್ಲಿ ಪ್ರೇಯಸಿಯ ಜೊತೆ ರೂಮ್ ಮಾಡ್ಕೊಂಡಿರ್ತಾರೆ ಇಬ್ರು. 8 ದಿನಗಳ ಕಾಲ ಹೋಟೆಲ್ನಿಂದ ಊಟ ಎಲ್ಲ ಪಾರ್ಸಲ್ ತಗೊಂಡು ಬಂದು ಅಲ್ಲೇ ತಿಂತಾ ಇದ್ರು. ನಿನ್ನೆ ಊಟ ಮಾಡಿದ ಬಳಿಕ ಫುಡ್ ಪಾಯ್ಸನ್ ಆಗಿತ್ತು. ಮೆಡಿಕಲ್ ಶಾಪ್ನಿಂದ ಮಾತ್ರೆ ತಂದು ಇಬ್ರು ನುಂಗಿದ್ರು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಲಾಡ್ಜ್ನಿಂದ ಪ್ರಿಯಾಂಕಾ ತೆರಳಿದ್ದಾಳೆ. ರೂಮ್ನಲ್ಲೇ ಇದ್ದ ತಕ್ಷಿತ್ ಮಲಗಿದ್ದಲ್ಲೇ ಹೆಣವಾಗಿ ಹೋಗಿದ್ದಾನೆ. ಬೆಳಗ್ಗೆ ಬಾಗಿಲು ತೆಗೆಯದಿದ್ದಾಗ ಲಾಡ್ಜ್ ಸಿಬ್ಬಂದಿಗಳಿಗೆ ಡೌಟ್ ಬರುತ್ತೆ. ಮಾಸ್ಟರ್ ಕೀ ಇರುತ್ತೆ ಅವ್ರ ಹತ್ರ. ಈ ಥರದ್ದೇನಾದರೂ ಸನ್ನಿವೇಶ ಬಂದ್ರೆ ಆ ಮಾಸ್ಟರ್ ಕೀಯನ್ನ ಬಳಸ್ಕೊಂಡು ಡೋರ್ ಓಪನ್ ಮಾಡಿದಾಗ ಆತ ಶವವಾಗಿ ಪತ್ತೆಯಾಗಿದ್ದಾನೆ. ಮೇಲ್ನೋಟಕ್ಕೆ ತಕ್ಷಿತ್ಗೆ ಹಾರ್ಟ್ ಅಟ್ಯಾಕ್ ಆಗಿರಬಹುದು ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಸದ್ಯ ಪ್ರಕರಣವನ್ನ ದಾಖಲಿಸಿಕೊಂಡಿರುವಂತಹ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. 8 ದಿನಗಳ ಕಾಲ ಅಲ್ಲೇ ಇರ್ತಾರೆ. ರೂಮ್ ನಂಬರ್ 405 ಆ ರೂಮ್ನಲ್ಲೇ
ಹೋಟೆಲ್ನಿಂದ ಊಟ ತಿಂಡಿ ಎಲ್ಲವೂ ಕೂಡ ಪಾರ್ಸಲ್ ತಗೊಂಡು ಬಂದು ಅದೇ ರೂಮ್ ನಂಬರ್ 405 ಏನಿದೆ ಆ ರೂಮ್ನಲ್ಲಿ 8 ದಿನಗಳ ಕಾಲ ಇರ್ತಾರೆ. ಆಮೇಲೆ ಏನೋ ಮಾತ್ರೆ ತಂದು ಇವರು ಊಟದಲ್ಲಿ ಬೆರೆಸಿ ತಿಂದಿರ್ತಾರೆ. ಅದಾದ್ಮೇಲೆ ಫುಡ್ ಪಾಯ್ಸನ್ ಆಗಿದೆ ಅನ್ನುವಂಥ ವಿಚಾರ ಕೂಡ ಈಗ ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ಹಲವು ಪ್ರಶ್ನೆಗಳು ಮೂಡ್ತಾ ಇತ್ತು, ಅನುಮಾನ ಹುಟ್ಕೊಳ್ತಾ ಇತ್ತು. ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಬ್ರು ಯಾವಾಗ ಬಂದಿದ್ರು, ಎಷ್ಟು ದಿನಗಳ ಕಾಲ ಇದ್ರು, ಇದ್ದಂಥ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಅನ್ನ ನಾವು ಗಮನಿಸ್ತಾ ಇದ್ದೀವಿ. ಅವ್ರು 9ನೇ ತಾರೀಕು ಚೆಕ್ ಇನ್ ಆಗಿದೆ. ಇಬ್ಬರು ಬಂದಿದ್ದರು, ಏನೋ ಕಾಲೇಜ್ ಪರ್ಪಸ್ ಅಂತ ವಿಸಿಟ್ ಮಾಡಿದ್ದಾರೆ. ಕಂಟಿನ್ಯೂ ಮಾಡ್ತಾ ಹೋದ್ರು, ರೂಮ್ ಚೆಕ್ಔಟ್ ಆಗಿಲ್ಲ, ಕಾಲೇಜ್ ಇದನ್ನು ಕೆಲಸ ಆಗಿಲ್ಲ ಅಂತ ಕಂಟಿನ್ಯೂ ಮಾಡ್ತಾ ಹೋಗ್ತಾಯಿದ್ರು. ನಿನ್ನೆ ಚೆಕ್ಔಟ್ ಟೈಮಲ್ಲಿ ನಾವು ಕಾಲ್ ಮಾಡಿದ್ದೆ ಅವರಿಗೆ. ಪೇಮೆಂಟ್ ಡೈಲಿ ಕೊಡ್ತಾಯಿದ್ದೆವು, ನಿನ್ನೆ ಬ್ಯಾಲೆನ್ಸ್ ಇತ್ತು, ನಿನ್ನೆ ಕಂಟಿನ್ಯೂ ಆದ ಬ್ಯಾಲೆನ್ಸ್ ಇತ್ತು. ಹಿಂಗೆ ನಾವು ಕಾಲ್ ಮಾಡುವಾಗ ರಿಸೀವ್ ಮಾಡ್ತಾ ಇರಲಿಲ್ಲ. ನಮ್ಗೆ ಡೌಟಾಗಿ ಹುಡುಗಿ ಮುನ್ನ ಹೋಗಿದ್ಲು. ನಿನ್ನೆ ಡೌಟಾಗಿ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿದ್ವಿ ನಾವು. ಅವಾಗ ಅವ್ರು ಬಂದು ಚೆಕ್ ಮಾಡುವಾಗ ಹುಡುಗ ಮಲಗಿದ್ದಾನೆ, ಏನಂತ ಗೊತ್ತಿಲ್ಲ, ಹಾರ್ಟ್ ಅಟ್ಯಾಕ ಅಲ್ಲ ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಅದು ಬಿಟ್ಟು ಏನು ಇದೇನು ಮಾಡಿಲ್ಲ, ಹ್ಯಾಂಗ್ ಏನು ಮಾಡಿಲ್ಲ, ಮಲಗೇ ಇದ್ದಾನೆ. ಹಾರ್ಟ್ ಅಟ್ಯಾಕ ಏನು ಪ್ರಾಬ್ಲಮ್ ಅಂತ ಅವರು ನಿನ್ನೆ ತಗೊಂಡು ಹೋಗಿದ್ದಾರೆ, ಚೆಕ್ ಮಾಡಬೇಕು ಅಷ್ಟೇ. ಕೌಡಿಚಾರ್ ಅಂತ ಮಂಗಳೂರು, ಅವನು ಪುತ್ತೂರು ತಾಲೂಕು, ಅವನು ದೀಕ್ಷಿತ್ ಅಂತ ಸರ್, ದೀಕ್ಷಿತ್. ಹಾಂ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನಾವು ಸಬ್ಮಿಟ್ ಮಾಡಿದ್ದೀವಿ ಸ್ಟೇಷನ್ಗೆ. ಅದೇನು ಇದೇನಿಲ್ಲ. 1200 AC ರೂಮು, ಒಂದು ದಿವಸ ನಾನ್ AC ಪೇಮೆಂಟ್ ಎಲ್ಲ ಕರೆಕ್ಟ್ ಮಾಡ್ತಾಯಿದ್ರು. ಅವ್ರು ಏನು ಪ್ರಾಬ್ಲಮ್ ಏನು ಇರಲಿಲ್ಲ, ಕಂಟಿನ್ಯೂ ಮಾಡ್ತಾಯಿದ್ರು. ಆನ್ಲೈನಲ್ಲಿ ಬುಕ್ ಮಾಡಿದ್ದು, ಹೋಟೆಲ್ ಜಿಫೆ ಅಂತ ಒಂದು ಆ್ಯಪ್ ಇದೆ, ಬುಕ್ಕಿಂಗ್ ಆ್ಯಪ್, ಅದರಲ್ಲಿ ಬುಕ್ ಮಾಡ್ತಾ ಇದ್ದದ್ದು. ಪೇಮೆಂಟ್ ಡೈಲಿ ಕೊಡ್ತಾ ಇದ್ದು, ಏನು ಪ್ರಾಬ್ಲಮ್ ಏನು ಇರಲಿಲ್ಲ. ನಿನ್ನ ಹಾಂ ಸೇಮ್ ರೂಮ್. ಹಾಂ ಒಂದೇ ರೂಮಲ್ಲಿ ಇದ್ದದ್ದು ಇಬ್ಬರು. ಇಬ್ಬರು ಸೇಮ್ ಟೈಮಲ್ಲಿ ಲಾಗಿನ್ ಮಾಡಿದ್ದಾರೆ.